ಹಾಂ ನಮಸ್ಕಾರ ವೀಕ್ಷಕರೇ. ಕರ್ನಾಟಕ ಉಚ್ಚ ನ್ಯಾಯಾಲಯ ಹೈಕೋರ್ಟಿಂದ ಬೆಂಗಳೂರು ವತಿಯಿಂದ ಈಗಾಗಲೇ ನಿಮಗೆ ಜಾಬ್ ವೇಕೆನ್ಸಿ ಸ್ಟಾರ್ಟ್ ಆಗಿದ್ದು, ವಿವಿಧ ಗ್ರೂಪ್ ಎಕ್ಸಾಮ್ಗಳು ಉದ್ಯೋಗಗಳಿಗೆ ಅರ್ಜಿಯನ್ನು ಸ್ಟಾರ್ಟ್ ಮಾಡಿದ್ದಾರೆ. ನೇರ ನೇಮಕಾತಿ ಈಗಾಗಲೇ ಆರಂಭಗೊಂಡಿದ್ದು, ಜುಲೈ ಲಾಸ್ಟ್ ತಿಂಗಳಿಗೆ ನಿಮಗೆ ಅರ್ಜಿ ಸಲ್ಲಿಸಲು ಕೊನೆಯ ಅವಕಾಶನ ಕೊಟ್ಟಿರ್ತಾರೆ. ನಾನು ನಿಮಗೆ ಡೈರೆಕ್ಟಾಗಿ ಅವರು ಕೊಟ್ಟಿರುವಂಥ ಸುತ್ತೋಲೆ ಪ್ರಕಾರವಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಲಾಸ್ಟ್ ಡೇಟ್ 31 ಜುಲೈ 2026 ದಿನಾಂಕ ಆಗಿರುತ್ತೆ. ಯಾವೆಲ್ಲ ಗ್ರೂಪ್ ಡಿ ಎಕ್ಸಾಮನ್ನು ಇಲ್ಲಿ ಕೊಟ್ಟಿರ್ತಾರೆ ನೋಡಿ. ಹುದ್ದೆ ವಿವರಗಳನ್ನು ಕೊಟ್ಟಿದ್ದಾರೆ. ಜವಾನ ಅಲ್ಲಿ ಕಾವಲುಗಾರ, ಅಲ್ಲಿ ಮತ್ತು ಹಾಗೆ ಜವಾನ ಹೌಸ್ ಕೀಪಿಂಗ್ ಅಂತ ಸಂಬಂಧಪಟ್ಟಿದ್ದು, ಹಾಗೆ ಸ್ವೀಪರ್ ಅಂತ ಒಂದು ಸಂಬಂಧಪಟ್ಟಂಥ ಹುದ್ದೆಗಳನ್ನ ಕೊಟ್ಟಿದ್ದಾರೆ. ದರ್ಜಿ, ದೋಬಿ, ಸಹಾಯಕ ಮತ್ತು ಬೈಂಡರ್, ಲಿಫ್ಟ್, ಅಲ್ಲಿ ಅಟೆಂಡರ್ ಸಂಬಂಧಪಟ್ಟಂಥ ಮಾಹಿತಿನ ಕೊಟ್ಟಿರ್ತಾರೆ. ಯಾರೆಲ್ಲ ಒಂದು ಅರ್ಜಿನ ಸಲ್ಲಿಸಬೇಕಂದ್ರೆ ಈಗಾಗಲೇ ದಿನಾಂಕ 22 ಏಪ್ರಿಲ್ ತಾರೀಕಿಗೆ ಯಾರೆಲ್ಲ ಅರ್ಜಿನ ಸಲ್ಲಿಸಿರೋ ನೋಡಿ, ಅವರು ಹೊಸದಾಗಿ ಅರ್ಜಿ ಸಲ್ಲಿಸುವಂತೆ ಅವಕಾಶ ಇರೋದಿಲ್ಲ. ಹಾಗೂ ಈಗ ಫಸ್ಟ್ ಟೈಮ್ ಮತ್ತೆ ಅರ್ಜಿನ ಮುಂದೂಡಿಕೆ ಮಾಡಿರ್ತಾರೆ. ಯಾರೆಲ್ಲ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬೇಕಂದ್ರೆ ಕ್ಯಾಟಗರಿ ನೋಡಿ, ಪರಿಶಿಷ್ಟ ಜಾತಿಯಲ್ಲಿ ಬರುವಂಥ ಕ್ಯಾಟಗರಿ ಎ ಮತ್ತು ಎ ಬಿ ಮತ್ತು ಸಿ ಅಂತ ಕೊಟ್ಟಿದ್ದಾರೆ. ಅವ್ರ ಲಿಂಕ್ ನೋಡಿ. ನೀವು ಹೋಗಿ ಆ ಲಿಂಕ್ಗೆ ಹೋದರೆ ನೀವು ಚೆಕ್ ಮಾಡ್ಕೋಬೋದು. ಹಾಗೆ SSLC ವಿದ್ಯಾರ್ಥಿಗಳು, SSLC ವಿದ್ಯಾರ್ಥಿಗಳು ಅಲ್ಲಿ ನೀವು ಸರಿಯಾಗಿ ಡಾಕ್ಯುಮೆಂಟ್ಸನ್ನು ಹಾಕಬೇಕಾಗುತ್ತೆ ಅಂತ ಕೊಟ್ಟಿದ್ದಾರೆ ನೋಡಿ. ಎಲ್ಲ ಅಭ್ಯರ್ಥಿಗಳು SSLC ತರಗತಿ ಹೊರತುಪಡಿಸಿ ಹೆಚ್ಚುವರಿ ವಿದ್ಯಾಭ್ಯಾಸ ಹೊಂದಿದಲ್ಲಿ ಸಂಬಂಧಪಟ್ಟಂಥ ವಿವರಗಳನ್ನು ಒದಗಿಸಬೇಕು ಅಂತ ಕೊಟ್ಟಿರ್ತಾರೆ. ಅಲ್ಲಿ ಅಂದರೆ 10th ಮುಗಿಸಿ ಏನಾದರೂ ನೀವು ಬೇರೆ ಒಂದು ಮಾಡಿದರೆ ಅಲ್ಲಿ ಹಾಕಬೇಕಾಗತ್ತೆ. ಅದು ನೋಡ್ಕೊಳ್ಳಿ. ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ನೋಡಿ. ಮೀಸಲಾತಿ ಸಂಬಂಧಪಟ್ಟಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಪರಿಶಿಷ್ಟ ಜಾತಿ ಅಂದರೆ ಗ್ರೂಪ್ ಡಿ ಮತ್ತು ಪ್ರವರ್ಗ ಅಂದರೆ 2A ಅಂತ ಕರಿತೀವಿ, ಅಲ್ಲಿ E ಅಂತ ಕರಿತೀವಿ. ಹಾಗೆ 3B ಬಂದಲ್ಲಿ ಎಫ್ ಅಂತ ಕನ್ಸಿಡರ್ ಮಾಡಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳು ಪೂರ್ತಿ PDF ಇದೆ. ಲಾಂಗ್ ಇದರಿಂದ ನಾನು ಕೆಲವಷ್ಟು ಭಾಗಗಳನ್ನ ಸ್ಪಾಟ್ಸಪ್ ಮಾಡಿ ಮಾಹಿತಿನ ತಿಳಿಸ್ಕೊಡ್ತಿದ್ದೀನಿ. ಇತರೆ ಮೀಸಲಾತಿಗಳನ್ನು ಕೊಟ್ಟಿದ್ದಾರೆ ನೋಡಿ. ಗ್ರಾಮೀಣ ವಿದ್ಯಾರ್ಥಿಗಳಿಗೆ 1ರಿಂದ 10ನೇ ತರಗತಿವರೆಗೂ ಓದುವಂಥ ವ್ಯಾಸಂಗ ಮಾಡಿರಬೇಕಂತ ಕಡ್ಡಾಯವಾಗಿ ಇರುತ್ತೆ. ನೋಡ್ಕೊಳ್ಳಿ ಎಲ್ಲ ವಿದ್ಯಾರ್ಥಿಗಳು. ಹಾಗೆ ಇಲ್ಲಿ ನೋಡಿ, ಅಧಿಕೃತ ವೆಬ್ಸೈಟ್ಗೆ ಭೇಟಿ ಕೊಡಬೇಕಾಗತ್ತೆ ನೀವು. ಲಿಂಕ್ ಇದೆ ಇಲ್ಲಿ ನೋಡಿ. ಹುದ್ದೆಗಳ ಮೇಲೆ ಸ್ಯಾಲ್ರಿ ಯಾವ ರೀತಿ ಕೊಡ್ತಾರೆ. ಜವಾನ, ಕಾವಲುಗಾರ, ಸ್ವೀಪರ್, ಜವಾನ, ಸಹಾಯಕ, ಬೈಂಡರ್, ಹಾಗೆ ದೋಬಿ, ಇದಕ್ಕೆ ಸ್ಯಾಲ್ರಿ ಎಷ್ಟಿದೆ ನೋಡಿ. ಅಷ್ಟು 19,900ರಿಂದ 63,700 ರೂಪಾಯಿ ಇದೆ. ದರ್ಜಿಗೆ 21,700ರಿಂದ 69,100 ರೂಪಾಯಿ ಇದೆ. ನೇಮಕಾತಿ ಯಾವ ರೀತಿ ಮಾಡ್ಕೊತಾರೆ ನೋಡ್ಕೊಟ್ಟಿದ್ದಾರೆ. ಕಾಲಕಾಲಕ್ಕೆ ತಿದ್ದುಪಡಿ ಮಾಡಲಾದ ಕರ್ನಾಟಕ ಉಚ್ಚ ನ್ಯಾಯಾಲಯ ಅಂದರೆ ಹೈಕೋರ್ಟ್ ನೇಮಕಾತಿ ಷರತ್ತುಗಳ ಅನ್ವಯ 1973 ಅನ್ವಯ ಮಾಡ್ಕೊಳ್ತಾರೆ. ಹಾಗೆ ಸಾಮಾನ್ಯ ನೇಮಕಾತಿ ನಿಯಮಗಳ ಅನ್ವಯ 1977 ಅನ್ವಯ ಮಾಡಿಕೊಂಡು ಪರಿಶಿಷ್ಟ ಜಾತಿ ಆಯೋಗ ಮತ್ತು ಹಿಂದೂ ಆಯೋಗ ಸೇರಿಕೊಂಡು ಈಗಳನ್ನ ಸ್ಟಾರ್ಟ್ ಮಾಡಿದ್ದಾರೆ ಅಪ್ಲಿಕೇಶನ್. ಬೇಗನೆ ಅರ್ಜಿನ 31ನೇ ತಾರೀಕಿನೊಳಗಾಗಿ ಎಲ್ಲ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಅದು ಅಧಿಕೃತ ಲಿಂಕ್ ಇದೆ, ಭೇಟಿ ಕೊಡಿ. ಜಡಿಸೇರಿ ಕರ್ನಾಟಕ ಗೋವಿನ್ ಅಂತ ನೋಡಿ, ಅದಕ್ಕೆ ಭೇಟಿ ಕೊಟ್ಟು ಎಲ್ಲ ವಿದ್ಯಾರ್ಥಿಗಳು ನೋಡ್ಕೋಬೇಕು. ಇಲ್ಲಿ ಖಾಲಿ ಹುದ್ದೆಗೆ ಸಂಬಂಧಪಟ್ಟಂಥ ಜಾತಿ ಬಗ್ಗೆ ಕೊಟ್ಟಿದ್ದಾರೆ, ಮೀಸಲಾತಿ. ನೋಡ್ಕೋಬೇಕು. ಖಾಲಿ ಹುದ್ದೆ ವರ್ಗೀಕರಣ ಯಾವ ರೀತಿ ಜಾತಿ ಮೇಲೆ ಮೀಸಲಾತಿ ಕೊಟ್ಟಿದ್ದಾರೆ ನೋಡಿ. ಸಾಮಾನ್ಯ ಅಭ್ಯರ್ಥಿ 7, ಪರಿಶಿಷ್ಟ ಜಾತಿಗೆ ಒಂದು ಬಾಕ್ಸನ್ನು ಕೊಟ್ಟಿದ್ದಾರೆ. ಸಾಮಾನ್ಯ ಅಭ್ಯರ್ಥಿ ಅಂದರೆ ಬ್ಲೈಂಡ್ನೆಸ್ ಅಂದರೆ ದೃಷ್ಟಿ ವಿಕಲಚೇತನ ಇರ್ಬೋದು, ಸಂತ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಅವರು ಕೂಡ ಎಕ್ಸಾಮನ್ನು ಬರೀಬೋದು. ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಇದು ಪೂರ್ತಿ PDF ಅಲ್ಲಿ ಹೆಚ್ಚಿನ ಮಾಹಿತಿ ಇದೆ. ನಾನು ಕಡಿಮೆ ಮಾಹಿತಿನ ಕೊಟ್ಟಿದ್ದೀನಿ. ನೀವು PDF ಅನ್ನು ಓದ್ಕೊಂಡು ಹೆಚ್ಚಿನ ಮಾಹಿತಿನ ಪಡ್ಕೋಬೋದು. ಈಗಾಗಲೇ ಎಲ್ಲ ಅಭ್ಯರ್ಥಿಗಳು ಏಪ್ರಿಲ್ 22ಕ್ಕೆ ಅರ್ಜಿ ಸಲ್ಲಿಸಿದಂಥ ವಿದ್ಯಾರ್ಥಿಗಳು ಮತ್ತೆ ಅಪ್ಲಿಕೇಶನ್ ಹಾಕುವಂತಿಲ್ಲ. ಅದೇ ಅಪ್ಲಿಕೇಶನ್ ಕಂಟಿನ್ಯೂ ಆಗುತ್ತೆ. ಮತ್ತೆ ಈಗಾಗಲೇ ಅಭ್ಯರ್ಥಿಗಳು 10th ಮುಗಿಸಿ ಅರ್ಜಿನ ಹಾಕ್ಕೋಬೋದು. ಬೆಂಗಳೂರು ಹೈಕೋರ್ಟ್ ಉಚ್ಚ ನ್ಯಾಯಾಲಯದಿಂದ ಅಧಿಕೃತ ಮಾಹಿತಿ ಬಂದಿದೆ. ಎಲ್ಲ ವಿದ್ಯಾರ್ಥಿಗಳು ಈ ವಿಡಿಯೋನ ಹೆಚ್ಚಿನ ಜನರು ಶೇರ್ ಮಾಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಸಿಗೋಣ ಅಂತ ಹೇಳ್ತಾ ಇಂದಿನ ವಿಡಿಯೋ ಇಲ್ಲಿ ಮುಗಿಸ್ತೀನಿ. ಥ್ಯಾಂಕ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.